ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ ಇಂದು ನಡೆದ 27 ಆಗಸ್ಟ್ 2024ರಂದು 384 ಹುದ್ದೆಗಳಾದ KS ಹುದ್ದೆಗಳಿಗೆ ಪ್ರಿಲಿಮ್ಸ್ ಎಕ್ಸಾಮನ್ನು ನಡೆಸಲಾಗಿತ್ತು. ಇದರ ಒಂದು ಪೇಪರ್ 1ನಲ್ಲಿ ಕೇಳಿರುವ ಎಲ್ಲ ಒಂದು ಪ್ರಶ್ನೆಗಳಿಗೆ ಸಂಭಾವ್ಯ ಕೀ ಉತ್ತರಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 1 to 31 ಈ ಒಂದು ಕ್ವಶನ್ಗಳನ್ನು ನೋಡಿರ್ತೀವಿ. ಸೊ ಈ ಒಂದು ಸೆಷನಲ್ಲಿ 32 to ನೆಕ್ಸ್ಟ್ 100ವರೆಗಿನ ಎಲ್ಲ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈಗ 1 to 31 ಇನ್ನೂ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ಮುಖಾಂತರ ಹೋಗಿ ನೋಡ್ಬೋದು. ಓಕೆನಾ? ಲೆಟ್ ಸ್ಟಾರ್ಟ್. ಭಾರತದ ಸಂವಿಧಾನದ ಅನುಚ್ಛೇದ 12ರ ಪ್ರಕಾರ ರಾಜ್ಯ ಎಂಬ ಪದವು ಕೆಳಗಿನವುಗಳನ್ನು ಒಳಗೊಂಡಿರ್ತದೆ. ಸೊ ಇಲ್ಲಿ ರಾಜ್ಯ ಎಂಬ ಪದ ಒಂದು ರಾಜ್ಯದ ಸರ್ಕಾರವನ್ನು ಮತ್ತು ವಿಧಾನಮಂಡಲವನ್ನು, ಆಮೇಲೆ ಭಾರತದ ರಾಜ್ಯ ಕ್ಷೇತ್ರದೊಳಗಿರುವ ಅಥವಾ ಹೊರಗಿನ ಭಾರತ ಸರ್ಕಾರದ ನಿಯಂತ್ರಣದಲ್ಲಿರುವ ಎಲ್ಲ ಸ್ಥಳೀಯ ಅಥವಾ ಇತರ ಪ್ರಾಧಿಕಾರಗಳನ್ನು, ಬಿ ಮತ್ತು ಸಿ ಮಾತ್ರ ಇವು ಕರೆಕ್ಟ್ ಅದಾವ. ನೆಕ್ಸ್ಟ್ ಇಲ್ಲಿ ಕೆಳಗೆ ಕೊಟ್ಟ ಹೇಳಿಕೆಗಳು ಯಾವ ತಪ್ಪಾಗಿದೆಯೋ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಇಲ್ಲಿ 4 ಹೇಳಿಕೆಗಳಿದ್ದಾವೆ. ಈ 4 ಹೇಳಿಕೆಗಳಲ್ಲಿ 2 ಹೇಳಿಕೆಗಳು ಸರಿಯಾಗಿದ್ದಾವೆ, 2 ಹೇಳಿಕೆಗಳು ತಪ್ಪಾಗಿದ್ದಾವೆ. ಓಕೆ. ಸೊ ಇದು OCI ಮತ್ತು NRI ಮೇಲೆ ಕೇಳಿದ್ದಾರೆ. NRI ಅಂದ್ರೇನು? ನಾನ್ ರೆಸಿಡೆನ್ಷಿಯಲ್ ಇಂಡಿಯಾ. ಓಕೆ. ನೆಕ್ಸ್ಟ್ ಭಾರತ ಸರ್ಕಾರವು ಭಾರತ ಸಂವಿಧಾನದೊಳಕ್ಕೆ ಎಜಾಬೋವನ್ನು ಸೇರಿಸಲು ಒಪ್ಪಿಕೊಂಡಿದೆ. ಅಂದರೆ ಎಜಾಬೋ ಏನನ್ನು ಸೂಚಿಸ್ತದೆ? ಹೀಗಂದರೆ ಏನು ಎಜಾಬೋ ಅಂದರೆ ಏನು ಇಂಡಿಕೇಟ್ ಮಾಡ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಎಜಾಬೋ ಅಂದರೆ ಏನಪ್ಪ ಅಂದ್ರೆ ಇದು ಮೇನ್ಲಿ ನಾಗಾ ಸಂವಿಧಾನವನ್ನು ಇಂಡಿಕೇಟ್ ಮಾಡ್ತದೆ. ಓಕೆ. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 35 ನೋಡಿ. ಇಲ್ಲಿ ಜನರಲ್ಲಿ ಕೋಮು ಸಾಮರಸ್ಯ ಮತ್ತು ಭ್ರಾತೃ ಭಾವನೆಯನ್ನು ಮೂಡಿಸಲು ವಿಭಜನೆಯು ನಂತರ ಕೋಮು ಸಾಮರಸ್ಯ ರಾಷ್ಟ್ರೀಯ ಪ್ರತಿಷ್ಠಾನವನ್ನು 1948ರಲ್ಲಿ ಸ್ಥಾಪಿಸಲಾಯಿತು. ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಇದು ಕೇಂದ್ರ ಗೃಹ ಸಚಿವರ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಐತೆ ಅಂತ ಹೇಳಿದ್ದಾರೆ. ಸೊ ಇದು ರಾಂಗ್. ಎ ಮಾತ್ರ ಸಾರಿ ಫಾರ್ ಮಿಸ್ಟೇಕ್. ಇಲ್ಲಿ 1948ರಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಓಕೆ. ಸೊ ಬಟ್ ಇದು ರಾಂಗ್ ಇದೆ. ಇದು ಕೇಂದ್ರ ಗೃಹ ಸಚಿವರ ಆಡಳಿತಾತ್ಮಕ ನಿಯಂತ್ರಣ ಅಂದರೆ ಹೋಮ್ ಅಫೇರ್ಸ್ದಲ್ಲಿ ಬರ್ತದೆ ಇದು. ಓಕೆನಾ? ಹೋಮ್ ಅಫೇರ್ಸ್. ಸೊ ಇದು ಕರೆಕ್ಟ್ ಆಗುತ್ತಾ? ಮೇಲಿನ ಯಾವ ಹೇಳಿಕೆ ಕರೆಕ್ಟ್ ಇದೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಎ ಮಾತ್ರ ತಪ್ಪಾಗಿದೆ. ಓಕೆನಾ? ನೆಕ್ಸ್ಟ್ 36ನೇ ನೋಡಿ. ಈ ಕೆಳಗಿನ ಯಾವುವು ಭಾರತದ ಚುನಾವಣಾ ಆಯೋಗದ ಕಾರ್ಯಗಳಾಗಿವೆ? ಅಂದರೆ ಈ ಇಲೆಕ್ಷನ್ ಕಮಿಷನ್ ಕೆಲಸಗಳೇನೇನು? ಮೇನ್ಲಿ ಈ ಇಲೆಕ್ಷನ್ ಕಮಿಷನ್ದು ಕೆಲಸಗಳೇನಪ್ಪ ಅಂದ್ರೆ ರಾಜ್ಯ ವಿಧಾನಸಭೆಗಳನ್ನು ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ನಡೆಸುವುದು, ಮತದಾರರ ಪಟ್ಟಿಗಳನ್ನು ಸಿದ್ಧಪಡಿಸುವುದು, ಮತ್ತು ಮತಕ್ಷೇತ್ರಗಳ ಪುನರ್ವಿಂಗಡಣೆ, ಆಮೇಲೆ ಲೋಕಸಭೆಗಳ ಒಂದು ಚುನಾವಣೆಗಳನ್ನು ನಡೆಸುವುದು. ಓಕೆ. ಇವೆಲ್ಲ ಅವುಗಳ ಕಾರ್ಯಗಳಾಗಿವೆ. ABCD. ಓಕೆನಾ? ಸೊ ಇಲ್ಲಿ ABCD 3 ಕರೆಕ್ಟ್. ನೆಕ್ಸ್ಟ್ ಬಿಮ್ಸ್ಟೆಕ್ ರಿಲೇಟೆಡ್ ಒಂದು ಕ್ವಶನ್ ಇದೆ. ಬಹುಕ್ಷೇತ್ರೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬಂಗಾಳಕೊಲ್ಲಿ ಉದ್ಯಮಶೀಲತೆ ಕುರಿತು
ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದು ಆ್ಯಕ್ಚುಲಿ ಇದು 7 ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಬಿಮ್ಸ್ಟೆಕ್ ಅಂದರೆ ಏನು? ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್, ಮಲ್ಟಿ ಸೆಕ್ಟ್ರಲ್, ಮತ್ತು ನೆಕ್ಸ್ಟ್ ಏನು ಟ್ರಾನ್ಸ್ಫಾರ್ಮೇಷನ್ ನೋಡಿ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್, ಮಲ್ಟಿ ಸೆಕ್ಟ್ರಲ್, ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪ್ರೇಷನ್. ಓಕೆನಾ. ಸೊ ಇದು ಆ್ಯಕ್ಚುಲಿ 7 ಕಂಟ್ರೀಸ್ ಬರ್ತವೆ ಇದರಲ್ಲಿ. 7 ಕಂಟ್ರೀಸ್ ಬಂದು ಇದನ್ನು ಫೌಂಡೇಡ್ ಮಾಡಿದ್ದು 1997 6 ಜೂನು. ಓಕೆ. ಸೊ ಇದರಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟ್ 7 ರಾಷ್ಟ್ರಗಳು, ಅಂದರೆ ಇದು ಎ ಕರೆಕ್ಟ್ ಇದೆ. ನೆಕ್ಸ್ಟ್ ಇದು ಜಗತ್ತಿನ ಜನಸಂಖ್ಯೆ 21% ರಷ್ಟು ಒಳಗೊಂಡಿದೆ. ಇದು ಕರೆಕ್ಟು. ಇದು ಕಾರ್ಯತಂತ್ರ, ರಕ್ಷಣೆ ಮತ್ತು ಭದ್ರತಾ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಉತ್ತೇಜಿಸುತ್ತದೆ. ಇದು ತಪ್ಪು. ಇದು ಢಾಕಾದಲ್ಲಿ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇದು ಕರೆಕ್ಟ್. ABD ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಸರ್ಕಾರಿಯ ಕಮಿಷನ್ ರಿಲೇಟೆಡ್ ಹೊಂದಿದೆ. ಅನುಚ್ಛೇದ 122, ವಿವಾಹ ವಿಚ್ಛೇದನ ಮತ್ತು ವಿವಾಹ ಈ ಥರ ರಿಲೇಟೆಡ್ ಕ್ವಶನ್ಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆ್ಯಕ್ಚುಲಿ ಕರೆಕ್ಟ್ ಇರೋದು ಯಾವುದಪ್ಪ ಅಂದರೆ ಇಲ್ಲಿ ಕರೆಕ್ಟ್ ಆಪ್ಷನ್ ಬಿ ಮಾತ್ರ ಆಗುತ್ತೆ. ಅಂದರೆ ಭಾರತ ಸಂವಿಧಾನದ ಅನುಚ್ಛೇದ 122 ಅನ್ವಯ ರಾಷ್ಟ್ರಪತಿಯ ಮಹಾಭಿಯೋಗವನ್ನು ಕುರಿತದ್ದಾಗಿದೆ. ಫ್ರೆಂಡ್ಸ್, ಈ ಒಂದು 38ನೇ ಕ್ವಶನಲ್ಲಿ ಸೊ ಇಲ್ಲಿ ಆಪ್ಷನ್ ಎ ಕೂಡ ನೋಡ್ಬೋದು. ಸರ್ಕಾರಿ ಆಯೋಗ ಇದು ಕೇಂದ್ರ ರಾಜ್ಯಗಳ ಸಂಬಂಧಗಳ ಬಗ್ಗೆ ಬದಲಾವಣೆಗಳನ್ನು ಪರಿಶೀಲಿಸಲು ಮತ್ತು ಅವುಗಳ ಬಗ್ಗೆ ಶಿಫಾರಸು ಮಾಡಲು ನೇಮಕ ಮಾಡಲಾಯಿತು. ಸೊ ಇದು ನೇಮಕ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಇದು 122 ಮಹಾಭಿಯೋಗ. ಓಕೆ. ಇದು ಆ್ಯಕ್ಚುಲಿ ಮಹಾಭಿಯೋಗ ಬರೋದು ಸೊ ಇಲ್ಲಿ ಆದ ಕಾರಣ ಇಲ್ಲಿ ನಾನೇನು ಹೇಳ್ತೀನಿ, ಆ್ಯಕ್ಚುಲಿ ಬಿ ಬರೋದು ಇದು ರಾಂಗು. ಓಕೆ. ಸೊ ನಾನು ಇಲ್ಲಿ ಯಾವುದು ತಪ್ಪಾಗಿದೆ ಅಂತ ತಿಳ್ಕೊಂಡಿದ್ದೆ, ಇದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಓಕೆ. ಸೊ ಸರಿಯಾಗಿದೆ ಅಂದರೆ ಇದು ಬಿ ರಾಂಗ್ ಇದೆ. ಓಕೆ. ಯಾಕೆಂದರೆ ಆರ್ಟಿಕಲ್ 61 ಪ್ರಕಾರ ಈ ಭಾರತದ ರಾಷ್ಟ್ರಪತಿಯ ಮಹಾಭಿಯೋಗ ಆಗ್ತದೆ. ನೆಕ್ಸ್ಟ್ ಸರ್ಕಾರಿ ಆಯೋಗ ಇದು ಕೇಂದ್ರ ರಾಜ್ಯ ಸಂಬಂಧಗಳ ಬಗ್ಗೆ ಹೇಳ್ತದೆ. ಓಕೆ. ನೆಕ್ಸ್ಟ್ ವಿವಾಹ ವಿಚ್ಛೇದನ ಮತ್ತು ವಿವಾಹ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈ ಕಾನೂನುಗಳನ್ನು ಮಾಡುವ ಅಧಿಕಾರ ಪ್ರತ್ಯೇಕವಾಗಿ ಭಾರತದ ಸಂಸತ್ತಿಗೆ ಇರುತ್ತದೆ. ಆ್ಯಕ್ಚುಲಿ ಮ್ಯಾರೇಜ್ ಆ್ಯಂಡ್ ಡಿವೋರ್ಸ್ ಇದು ಆ್ಯಕ್ಚುಲಿ ಬರೋದು ಸ್ಟೇಟ್ ಲಿಸ್ಟ್. ಓಕೆ. ಬಟ್ ಇದನ್ನು ಒಂದು ಏನಾದರೂ ಅಮೆಂಡ್ಮೆಂಟ್ ಮಾಡೋದಿತ್ತಂದ್ರೆ ಸಂಸತ್ತು ಮಾತ್ರ ಮಾಡಲಾಗ್ತದೆ. ಸೊ ಇಲ್ಲಿ ಎ ಆ್ಯಂಡ್ ಸಿ ಕರೆಕ್ಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್, ಅದು ಇದಕ್ಕೆ ಬಿ ಇತ್ತು, ಅದು ರಾಂಗು. ಓಕೆ. ಎ ಇಸ್ ದ ಇದು 3 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಇಲ್ಲಿ 4 ಒಂದು ಭಾರತದ ನೀರಿನ ಬಸಿತ ವ್ಯವಸ್ಥೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಕೊಟ್ಟಂಥ 3 ಆಪ್ಷನ್ಗಳಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಇದಾವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ, ಬಿ ಮತ್ತು ಸಿ 3 ಹೇಳಿಕೆಗಳು ಕರೆಕ್ಟ್ ಆಗ್ತವೆ. ಓಕೆನಾ. ನೆಕ್ಸ್ಟ್, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ರ ನದಿಗಳ ಹೆಸರು ಮತ್ತು ಅವುಗಳಿಂದ ಉಂಟಾಗಿರುವ ಜಲಪಾತಗಳು. ಓಕೆ. ಸಿಂಪಲ್ ಅದ ಇದು ಕ್ವಶನು. ಓಕೆ. ಸೊ ಲಕ್ಷ್ಮಣ ತೀರ್ಥ ಇರ್ಪು. ನೆಕ್ಸ್ಟ್ ಲಕ್ಷ್ಮಣ ತೀರ್ಥ ಇರ್ಪು. ಓಕೆ. ನೆಕ್ಸ್ಟ್ ಅಘನಾಶಿನಿ ಉಂಚಳ್ಳಿ. ನೆಕ್ಸ್ಟ್ ವಾರಾಹಿ
ವರಾಹಿ ನದಿಗೆ ಕುಂಚಿಕಲ್, ಬೇಡ್ತಿ ಮಾಗೋಡು. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ನದಿಗಳ ಹೆಸರು ಮತ್ತು ನದಿಗಳಿಂದ ರೂಪುಗೊಂಡ ಗಡಿಗಳನ್ನು ಹೊಂದಿರುವ ರಾಜ್ಯಗಳು. ಇಲ್ಲಿ ಮೊದಲನೇದಾಗಿ ವೇದಾವತಿ, ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ ಈ ಗಡಿ ಪ್ರದೇಶಕ್ಕೆ ಸಂಬಂಧಪಡುತ್ತದೆ. ನೆಕ್ಸ್ಟ್ ಕಬಿನಿ ಅಥವಾ ಕಪಿಲ, ಇದು ಕೇರಳ ಕರ್ನಾಟಕ. ಕಾವೇರಿ ತಮಿಳುನಾಡು ಕರ್ನಾಟಕ. ಭೀಮಾ ಮಹಾರಾಷ್ಟ್ರ ಕರ್ನಾಟಕ. ಸೊ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಲ್ಲಿ ಭಾರತದಲ್ಲಿ ಕುಮ್ರಿ ವ್ಯವಸಾಯದ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಆ್ಯಕ್ಚುಲಿ ಕರೆಕ್ಟ್ ಇರೋದು, ಇದು ಸ್ವಾತಂತ್ರ್ಯಕ್ಕೂ ಮೊದಲು ಕರ್ನಾಟಕದಲ್ಲಿ ಆಚರಣೆಯಲ್ಲಿದ್ದ ಪರ್ಯಾಯ ವ್ಯವಸಾಯದ ಒಂದು ರೂಪವಾಗಿದೆ. ಇದು ಕರೆಕ್ಟು. ಇದು ರಾಂಗ್ ಇದೆ, ಬಿ ರಾಂಗ್ ಇದೆ. ಆಮೇಲೆ ಇದು ಈಗ ಕರ್ನಾಟಕ ರಾಜ್ಯದ ಭಾಗಗಳಾಗಿರುವಂತಹ ಮದ್ರಾಸ್ ಪ್ರಾಂತವು ಆಡಳಿತ ನಡೆಸಿದ ಪ್ರದೇಶಗಳಿಗೆ ಸೀಮಿತವಾಗಿತ್ತು. ಎ ಸಿ ಮಾತ್ರ ಕರೆಕ್ಟು. ಎ ಮತ್ತು ಸಿ ಮಾತ್ರ ಕರೆಕ್ಟು. ನೆಕ್ಸ್ಟ್, ಮತ್ತೆ ಹೊಂದಿಸಿ ಬರೆಯಿರಿ. ಚರಂಡಿ ವ್ಯವಸ್ಥೆಯ ನಮೂನೆಗಳು ಮತ್ತು ಭೌತಿಕ ಲಕ್ಷಣಗಳು. ಇಲ್ಲಿ ನೋಡಿ, ಮೊದಲನೇದಾಗಿ ಯಾವ್ದು ಬರ್ತದ? ಡೆಂಡ್ರಾಟಿಕ್ ಆರ್ ಸಸ್ಯಾಂಕಿತ. ಸಸ್ಯಾಂಕಿತ ಅಂದರೆ ಯಾವ್ದು ಬರ್ತದ? ಇಂಡೋ ಗಂಗೆಟಿಕ್ ಪ್ಲೇನ್ಸ್. ಇಂಡೋ ಗಂಗೆಟಿಕ್ ಪ್ಲೇನ್ಸ್. ಎಸ್, ಇದು 3rd ನಂಬರ್ ಬರ್ತದೆ. ಓಕೆ, ಇಂಡೋ ಗಂಗೆಟಿಕ್ ಪ್ಲೇನ್ಸ್. ನೆಕ್ಸ್ಟ್ ರೇಡಿಯಲ್, ತ್ರಿಜ್ಯ ಅಂದರೆ ಇದು ಇಲ್ಲಿ ಕೇಂದ್ರ ಎತ್ತರದ ನೆಲ. ನೆಕ್ಸ್ಟ್ ಪಿನೆಟ್, ನರ್ಮದಾ ಮತ್ತು ತಾಪಿ ವ್ಯಾಲಿಗಳು. ನೆಕ್ಸ್ಟ್ ಜಾಲರಿ ಚೌಕಟ್ಟು, ಟ್ರೆಲಿಸ್ ಅಂತ ಬರ್ತದೆ, ಅದು ಪೆನಿನ್ಸುಲಾರ್ ಪರ್ಯಾಯ ದ್ವೀಪ ಅಂದರೆ ಪರ್ಯಾಯ ದ್ವೀಪದ ಪ್ರದೇಶ. ಆಪ್ಷನ್ ನಂಬರ್ 3 ಕರೆಕ್ಟ್ ಆಗುತ್ತೆ. ಜನಾಂಗ ಗುಂಪು ದೇಶ, ಇದು ಕೂಡ ಸಿಂಪಲ್ಲು, ತುಂಬ ಸಲ ಕೇಳಿದ್ದಾರೆ. ಓಕೆನಾ? ಸೊ ಈಗ ಆಲ್ರೆಡಿ ನಾವು ಕೆಲವೊಂದು ಪ್ರಿವಿಯಸ್ ಕ್ವೆಶನ್ಗಳಲ್ಲಿ ಕೂಡ ಇವೆಲ್ಲ ಬಿಡಿಸಿದ್ದೀವಿ. ಮಸಾಯಿ ತಾಂಜಾನಿಯಾ, ಕೆನಿಯಾ ಕರೆಕ್ಟ್ ಇದೆ. ಸಾಮಿ ಇದು ಸ್ವೀಡನ್ ಮತ್ತು ನಾರ್ವೆ. ಇಂಕಾ ಪೆರು ಮತ್ತು ಬೊಲಿವಿಯಾ. ಚೀನ್, ಮ್ಯಾನ್ಮಾರ್ ಮತ್ತು ಭಾರತ ಅಂದರೆ ಎಲ್ಲಿ ಬರ್ತದ? ಸ್ವಲ್ಪ ಮಿಜೋರಾಮ್ದ ಭಾಗಗಳು, ಕೆಲವೊಂದು ನಾಗಾಲ್ಯಾಂಡದ ಭಾಗಗಳು, ಸ್ವಲ್ಪ ಮಣಿಪುರ್. ಓಕೆನಾ? ಸೊ ಇಲ್ಲಿ ABCD ಎಲ್ಲ ಕರೆಕ್ಟ್. ಕೆಳಕಂಡ ಯಾವ ಬೆಳೆ ಉತ್ಪನ್ನದೊಂದಿಗೆ ಆ ಒಂದು ದೇಶದ ಹೊಂದಿಕೆ ಸರಿಯಾಗಿಲ್ಲ? ಓಕೆ, ಕಡಲೆಕಾಯಿ ದೊಡ್ಡ ಉತ್ಪಾದಕ ಚೀನಾ ಕರೆಕ್ಟ್ ಇದೆ. ಅದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗ್ರೌಂಡ್ನಟ್ ಅದು. ಆಮೇಲೆ ತೆಂಗಿನಕಾಯಿಯ ದೊಡ್ಡ ಉತ್ಪಾದಕ ಇಂಡೋನೇಷಿಯಾ, ಇದು ಕರೆಕ್ಟು. ಹತ್ತಿಯ ದೊಡ್ಡ ಉತ್ಪಾದಕ ಇಂಡಿಯಾದಲ್ಲಿ ಅತಿ ಹೆಚ್ಚು ಕಾಟನ್ ಬೆಳೀತಾರೆ, ಹತ್ತಿ. ಮತ್ತು ಮೆಕ್ಕೆಜೋಳದ ದೊಡ್ಡ ಉತ್ಪಾದಕ ಅಂತ ಕೇಳಿದ್ದಾರೆ. ಮೆಕ್ಕೆಜೋಳದ ದೊಡ್ಡ ಉತ್ಪಾದಕ ಯಾರಪ್ಪ? ಇದು ಯುಕ್ರೇನ್ ಅಂತ ಕೊಟ್ಟಿದ್ದಾರೆ. ಯುಕ್ರೇನ್ ರಾಂಗ್. ಓಕೆ, ಸೊ ಇಲ್ಲಿ ಏನಾಗ್ತದೆ? ಇನ್ಕರೆಕ್ಟ್ಲಿ ಮ್ಯಾಚಡ್ ಅಂತ ಹೇಳಿದ್ದಾರೆ. ಡಿ ಮಾತ್ರ ತಪ್ಪಾಗುತ್ತೆ ಇಲ್ಲಿ. ಮತ್ತು ಮೆಕ್ಕೆಜೋಳದ ದೊಡ್ಡ ಉತ್ಪಾದಕ ಯಾರು? USA ಎಷ್ಟು ಬೆಳೀತಾರೆ ಅಂದರೆ ಮೆಕ್ಕೆಜೋಳ, ಅದರ ಉತ್ಪಾದನೆ ಇಡೀ ಜಗತ್ತಿನಲ್ಲಿಯೇ ಅತಿ ಹೆಚ್ಚು. ಡಿ ಮಾತ್ರ ಕರೆಕ್ಟ್, ಇದು ಡಿ ಮಾತ್ರ ರಾಂಗ್. ಸೆರೆನ್ಗೆಟಿ ಮತ್ತು ಮಸಾಯಿಮಾ ಈ ರಾಷ್ಟ್ರೀಯ ಉದ್ಯಾನಗಳ
ಒಂದು ನಡುವೆ ವಾರ್ಷಿಕ 2 ಮಿಲಿಯನ್ ಆ್ಯಂಗುಲೇಟ್ ಮತ್ತು ಕಾಡು ಪ್ರಾಣಿಗಳ ವಲಸೆ ಸಂಭವಿಸುತ್ತದೆ. ಈ ಉದ್ಯಾನಗಳು ಎಲ್ಲಿದಾವೆ? ಈ ಉದ್ಯಾನಗಳು ಇರುವುದು ಯಾವ ಒಂದು ದೇಶದಲ್ಲಿ? ತಾಂಜೇನಿಯಾ ಮತ್ತು ಕೆನಿಯಾ. ಆಫ್ರಿಕಾ ಖಂಡದ ತಾಂಜೇನಿಯಾ ಮತ್ತು ಕೆನಿಯಾ. ನಿಮಗೆ ಮಸಾಯಿ ಅಂತ ಕೂಡಲೇ ನೀವು ತಿಳ್ಕೊಂಡು ಬಿಡೋದು, ತಾಂಜೇನಿಯಾ ಕೆನಿಯಾ. ಯಾಕಂದರೆ ಇಲ್ಲೇ ನೋಡಿ, ಇಲ್ಲೇ ಆನ್ಸರ್ ಇದೆ, ಮಸಾಯಿ ತಾಂಜೇನಿಯಾ ಕೆನಿಯಾ. ಹೌದಲ್ಲ, ಇದೇ ಕರೆಕ್ಟ್. ಈ ಕೆಳಗಿನ ಯಾವ ದೇಶ ಮತ್ತು ನದಿಗಳು ಸರಿಯಾಗಿ ಹೊಂದುತ್ತವೆ? ಇಲ್ಲಿ ನದಿ ಮತ್ತು ದೇಶ ಕೊಟ್ಟಿದ್ದಾರೆ. ಒಂದನೇದು ಯಾವುದು? ಗ್ರೇಟ್ ಸ್ಯಾಂಡಿ ನದಿ. ಈ ಗ್ರೇಟ್ ಸ್ಯಾಂಡಿ ನದಿ ಫ್ರೆಂಡ್ಸ್, ಇಲ್ಲಿ ಗ್ರೇಟ್ ಸ್ಯಾಂಡಿ ರಿವರ್ ಅಥವಾ ಬಿಗ್ ಸ್ಯಾಂಡಿ ರಿವರ್ ಇದು ಬರೋದು USA ಯಲ್ಲಿ. ನೆಕ್ಸ್ಟ್ ಚಾವೋ ಫ್ರಯಾ, ಇದು ಥೈಲ್ಯಾಂಡಲ್ಲಿ ಬರ್ತದೆ. ಮ್ಯಾನ್ಮಾರ್ ರಾಂಗ್, ಥೈಲ್ಯಾಂಡ್. ನೆಕ್ಸ್ಟ್ ಇರವಾಡಿ. ಇರವಾಡಿ ಇದು ಮ್ಯಾನ್ಮಾರ್ನ ಅತಿ ಉದ್ದವಾದ ನದಿ. ಮ್ಯಾನ್ಮಾರ್ ಬರ್ತದೆ, ವಿಯೆಟ್ನಾಂ ಅಲ್ಲ. ಮೆಕಾಂಗ್ ರಿವರ್. ಮೆಕಾಂಗ್ ಇದು ಶ್ರೀಲಂಕಾ ಅಲ್ಲ. ಮೆಕಾಂಗ್ ಇದು ಈಸ್ಟ್ ಏಷ್ಯಾದಲ್ಲಿ ಬರ್ತದೆ. ಚೀನಾ, ಮ್ಯಾನ್ಮಾರ್, ಲಾವೋಸ್, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ ಈ ಒಂದು ಎಲ್ಲ ದೇಶಗಳಲ್ಲಿ ಹರಿತದೆ. ಶ್ರೀಲಂಕಾ ಅಂತೂ ಅಲ್ಲ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದೂ ಕರೆಕ್ಟ್ಲಿ ಮ್ಯಾಚ್ ಆಗಿಲ್ಲ. ಕರೆಕ್ಟ್ಲಿ ಮ್ಯಾಚ್ ಆಗಿಲ್ಲ ಅಂದರೆ ಇಲ್ಲಿ ನನ್ ಆಫ್ ದಿ ಅಬೋವ್ ಇದು ಕರೆಕ್ಟ್ ಆಗುತ್ತೆ. ನೋಡಿ, ಒಂದಕ್ಕೊಂದು ಮ್ಯಾಚ್ ಇಲ್ಲ ಇಲ್ಲಿ. ಸೊ ಇದು ನನ್ ಆಫ್ ದಿ ಅಬೋವ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಅದು ಇಂಗ್ಲೀಷ್ ಶಿಕ್ಷಣ ಇತ್ತು. ಇಲ್ಲಿ ಸೇಮ್ ಇವು ಯಾವುವು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಇದು USA ಇದು ಥೈಲ್ಯಾಂಡಲ್ಲಿ, ಇದು ಮ್ಯಾನ್ಮಾರಲ್ಲಿ ಇರವಾಡಿ. ಓಕೆ, ಇದು ಚೀನಾ, ಈಸ್ಟ್ ಏಷ್ಯಾದಲ್ಲಿದೆ ಮೆಕಾಂಗ್. ಚೀನಾ, ಥೈಲ್ಯಾಂಡ್, ಮ್ಯಾನ್ಮಾರ್, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ. ಓಕೆ, ಮೇಲಿನ ಯಾವುದೂ ಅಲ್ಲ ಆಗುತ್ತೆ ಇಲ್ಲಿ. ನೆಕ್ಸ್ಟ್ 48 ನೋಡಿ. ಈ ಕೆಳಕಂಡ ಯಾವ ಹೇಳಿಕೆಗಳು ಲೆವಿಚ್ಯ ಮತ್ತು ಗಾರ್ಬಿಗೆ ಸಂಬಂಧಿಸಿದಂತೆ ಸರಿಯಲ್ಲ ಅಂತ ಕೇಳಿದ್ದಾರೆ. ನೋಡಿರಿ, ಸರಿಯಲ್ಲ, ಸರಿ ಇದೆ, ಅದನ್ನು ಭಾಳ ಚೆನ್ನಾಗಿ ಓದಬೇಕಿಲ್ಲಿ. KPSCಯಲ್ಲಿ ಇದು KS ಮತ್ತು UPSC ಎಕ್ಸಾಮ್ಗಳಲ್ಲಿ ಇದೇ ಇರುತ್ತೆ. ನಾವು ಏನು ಮಾಡ್ತೀವಿ, ಸರಿ ಇದೆ ಅಂತ ಯಾವ್ದು ಸರಿ ಇದೆ ಅದನ್ನು ಟಿಕ್ ಮಾಡ್ತೀವಿ. ಇಲ್ಲಿ ಸರಿ ಎಲ್ಲ ಇದೆಯೋ ಅಥವಾ ಸರಿ ಇದೆಯೋ ಅದನ್ನು ಗಮನ ಕೊಟ್ಟು ನೋಡಬೇಕು. ಓಕೆ, ಯಾವುದು ಸರಿಯಲ್ಲ, ನಾಟ್ ಟ್ರೂ ಅಂದರೆ ಇಲ್ಲಿ ಇದು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ರೋನ್ ಕಣಿವೆಯಿಂದ ತಂಪು ತರುತ್ತದೆ. ಇದು ಕರೆಕ್ಟ್ ಇದೆ. ಇದು ಸೌರ ಮರಳುಗಾಡಿನಿಂದ ಮೆಡಿಟರೇನಿಯನ್ ಸಮುದ್ರದ ಕಡೆಗೆ ಒಣ ಧೂಳು ಮತ್ತು ಬಿಸಿ ಮಾರುತ ತರುತ್ತದೆ. ಇದು ತಪ್ಪು. ಚಿಲಿ ಮತ್ತು ಸಿರಾಕೊ ಒಂದೇ ಬಗೆಯ ಮಾರುತವಾಗಿದೆ. ಇದು ಕರೆಕ್ಟು. ಓಕೆ, ಇದು ಕರೆಕ್ಟ್ ಇದೆ. AC ಕರೆಕ್ಟ್ ಇದೆ. ಮತ್ತು ಗ್ರೀಗೆಲ್ ಬೋರಾ ಒಂದೇ ಬಗೆಯ ಮಾರುತ ವಿಧವಾಗಿದೆ. BD ಮಾತ್ರ ತಪ್ಪಾಗಿದೆ. ಸಾರಿ ಇಲ್ಲಿ ಚಿಲಿ ಸಿರಾಕೊ ಒಂದೇ ಬಗೆಯ, ಇದು ಕರೆಕ್ಟ್ ಇದೆ. ಸಾರಿ ಚಿಲಿ ಸಿರಾಕೊ ಒಂದೇ ಬಗೆಯ ಮಾರುತವಾಗಿದೆ. ಇದು B ಮಾತ್ರ ತಪ್ಪಾಗಿದೆ. ಓಕೆ, Cನೂ ತಪ್ಪಾಗಿದೆ. D ಕರೆಕ್ಟ್ ಇದೆ. ಅರ್ಥ ಆಯ್ತಾ? D ಕರೆಕ್ಟ್ ಇದೆ, A ಕರೆಕ್ಟ್ ಇದೆ. A ಮತ್ತು D ಮಾತ್ರ ಕರೆಕ್ಟ್ ಇದಾವೆ. A ಮತ್ತು D ಇದೆ, ಬಟ್ ಅಲ್ಲಿ ಏನು ಕೇಳಿದ್ದಾರೆ, ಸರಿಯಲ್ಲ ಅಂತ ಕೇಳಿದ್ದಾರೆ. ಸರಿಯಲ್ಲ ಅಂದರೆ B ಮತ್ತು C ಮಾತ್ರ ಬರ್ತದೆ. B ಮತ್ತು C ಮಾತ್ರ. ನೆಕ್ಸ್ಟ್ 49 ಸುಡಾನ್ ಯುದ್ಧದ ಹವಾಮಾನ ವಲಯ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಓಕೆ, ನೆಕ್ಸ್ಟ್ ಇಲ್ಲಿ ಯಾವುದು? ಸುಡಾನ್ ಅಂದರೆ ಇದು ಆಫ್ರಿಕಾ ಖಂಡದಲ್ಲಿ ಬರುವಂಥ ಒಂದು ದೇಶ. ಹವಾಮಾನ ವಲಯ ಋತುಕಾಸಿ, ಒಂದು ಬರಗಾಲ ಮತ್ತು ಇಲ್ಲಿ ಋತುಕಾಲ ಏನಿರ್ತದೆ, ಬರಗಾಲ ಮತ್ತು ಪ್ರವಾಹನ ಎದುರಿಸ್ತೈತಿ. ಇದು ಬುಷ್ ವರ್ಲ್ಡ್ನೊಂದಿಗೆ ಸಾಮಾನ್ಯ ಹಸು ದೇಶವಾಗಿದೆ. ಓಕೆ, ಸೊ ಇಲ್ಲಿ B ಮತ್ತು C ಮಾತ್ರ ಕರೆಕ್ಟ್.
ಈ ಕೆಳಕಂಡ ಯಾವ ಖನಿಜ ಮತ್ತು ಖನಿಜ ಉತ್ಪನ್ನಗಳ ದೇಶಗಳನ್ನು ಗರಿಷ್ಠ ಉತ್ಪಾದನೆಯ ನಿಬಂಧದಲ್ಲಿ ತಪ್ಪಾಗಿ ಜೋಡಿಸಲಾಗಿದೆ? ಇನ್ಕರೆಕ್ಟ್ಲಿ ಮ್ಯಾಚ್ಡ್. ನಿಕ್ಕೆಲ್ಲ USA ಇದು ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಸಿಲ್ವರ್ ಮೆಕ್ಸಿಕೋ ಕರೆಕ್ಟ್ ಇದೆ. ಅಂದರೆ ಅತಿ ಹೆಚ್ಚು ಎಲ್ಲಿ ಬೆಳೀತಾರೆ? ಮೆಕ್ಸಿಕೋ ಬೆಳ್ಳಿಗೆ ಫೇಮಸ್ ಐತಿ, ಗೋಲ್ಡ್ ಚೀನಾ ಫೇಮಸ್ ಐತಿ, ಕಬ್ಬಿಣದಾದರೂ ಇದು ರಾಂಗ್. ಐರನ್ ಓರ್ ಹೆಚ್ಚಾಗಿ US ದಲ್ಲಿದೆ. ಓಕೆ, ನಿಕ್ಕೆಲ್ ಅತಿ ಹೆಚ್ಚು ಎಲ್ಲಿದೆ? ಅಂದರೆ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ನಿಕ್ಕೆಲ್ ಇನ್ ದ ವರ್ಲ್ಡ್ ಅಂತ ಬಂದರೆ ಯಾವ ದೇಶ ಬರ್ತದೆ ಅಂದರೆ ಅದು ಇಂಡೋನೇಷ್ಯಾ ಬರ್ತದೆ ಇಲ್ಲಿ, ಇಂಡೋನೇಷ್ಯಾ. ಓಕೆನಾ? ಮತ್ತು ಯಾವುದು ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಐರನ್ ಓರ್. ಇದು ಐರನ್ ಓರ್ ಅಂದರೆ ಅತಿ ಹೆಚ್ಚು ಬರೋದು ಅಮೇರಿಕಕ್ಕಿಂತ ಆಸ್ಟ್ರೇಲಿಯಾ ನಂಬರ್ 1 ಬರ್ತದೆ ಐರನ್ ಓರ್, ಆಸ್ಟ್ರೇಲಿಯಾ. ಓಕೆ, ಸೊ ಇಲ್ಲಿ ಬಿ ಮತ್ತು ಸಿ ಮಾತ್ರ ಕರೆಕ್ಟ್ ಇದ್ದಾವೆ, ಬಟ್ ತಪ್ಪಾಗಿ ಜೋಡಿಸಲಾಗಿದೆ ಅಂದರೆ AD. ಆಪ್ಷನ್ ನಂಬರ್ 4 ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 4 is the right answer. Next. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಗೆ ಕೊಟ್ಟಂಥ ಹೇಳಿಕೆಗಳಲ್ಲಿ ಎಷ್ಟು ಟೋಟಲು ABCD ಅಂತ 4 ಹೇಳಿಕೆಗಳಿದಾವೆ ಟೋಟಲಾಗಿ. ಇದರಲ್ಲಿ ಎ ರಾಸ್ ಸಮುದ್ರ ವೆಡೆಲ್ ಸಮುದ್ರ ಅಂಟಾರ್ಟಿಕ್ ಪ್ರದೇಶದ ಭಾಗವಾಗಿದೆ. ಇದು ಕರೆಕ್ಟು. ನೆಕ್ಸ್ಟ್, ರಾಸ್ ಸಮುದ್ರ ಮತ್ತು ವೆಡೆಲ್ ಸಮುದ್ರ ಆರ್ಕ್ಟಿಕ್ ಪ್ರದೇಶದ ಭಾಗವಾಗಿದೆ. ಇದು ತಪ್ಪು. ಓಕೆ, ಇಲ್ಲಿ ಅಂಟಾರ್ಟಿಕ್ ಇದೆ ಅಂದರೆ ಮತ್ತೆ ಆರ್ಕ್ಟಿಕ್ ಬರ್ತದೆ. ಇದು ಹಂಗೆ. ಲಿಂಕನ್ ಸಮುದ್ರ ಆರ್ಕ್ಟಿಕ್ ಪ್ರದೇಶದ ಭಾಗವಾಗಿದೆ. ಕರೆಕ್ಟು. ಬೆಲ್ಲಿಂಗ್ ಶೌಷನ್ ಸಮುದ್ರವು ಅಂಟಾರ್ಟಿಕ್ ಪ್ರದೇಶದ ಭಾಗವಾಗಿದೆ. ಇದು ಕರೆಕ್ಟು. ACD ಕರೆಕ್ಟ್ ಇದೆ ಇಲ್ಲಿ. ಸೊ ACD ಕರೆಕ್ಟ್ ಆಗ್ತದೆ. ನೆಕ್ಸ್ಟು, ಭೂಕಂಪನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಕೊಟ್ಟಂಥ ಹೇಳಿಕೆಗಳಲ್ಲಿ ಟೋಟಲ್ 4 ಹೇಳಿಕೆಗಳಿದ್ದಾವೆ. ಸೊ ಇಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ ನಂಬರ್ 3 ಆಗ್ತದೆ. ನೆಕ್ಸ್ಟ್ 53ನೇದು ನೋಡಿ. ಈ ಕೆಳಗಿನ ಯಾವ ಘಟ್ಟಗಳು ಮಧ್ಯ ಹಿಮಾಲಯ ಅಥವಾ ಕೆಳ ಹಿಮಾಲಯಗಳಲ್ಲಿವೆ? ಅಂದರೆ ಯಾವ ಘಟ್ಟ ಅಂದರೆ ಈಗ ಹಿಮಾದ್ರಿ, ಗ್ರೇಟರ್ ಹಿಮಾಲಯ, ಲೆಸ್ಸರ್ ಹಿಮಾಲಯ ಮತ್ತು ಶಿವಾಲಿಕ್ ಅಂತ ಬರ್ತವೆ. ಸೊ ಇಲ್ಲಿ ಮಿಡಲಲ್ಲಿ ಬರುವ ಅಂಥ ಘಟ್ಟಗಳು ಯಾವುವು ಅಂತ ಹೇಳಿದ್ದಾರೆ. ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಬನಿಹಲ್ ಘಟ್ಟ ಅಥವಾ ಪಾಸ್ ಅಂತ ಕರಿತೀವಿ. ಬನಿಹಲ್ ಪಾಸ್, ಪೀರ್ ಪಂಜಲ್ ಪಾಸ್, ಸಿಂಥಾನ್ ಪಾಸ್, ರೋಟಾಂಗ್ ಪಾಸ್, ಗೋಲ್ಬಾರ್ ಪಾಸ್. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 3 ಇಲ್ಲಿ ಆ್ಯಕ್ಚುಲಿ ಬರೋದು 3 ಹೇಳಿಕೆಗಳು ಮಾತ್ರ ಬರ್ತಾವೆ. ಓಕೆನಾ? ಇಲ್ಲಿ ಇಂಗ್ಲೀಷ್ನಲ್ಲಿ 3 ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಸೊ ಬಟ್ ಇಲ್ಲಿ ಕನ್ನಡದಲ್ಲಿ ಏನು ಮಾಡಿದ್ದಾರೆ, ಆಪ್ಷನಲ್ಲಿ ಸ್ವಲ್ಪ ಇಲ್ಲಿ ಗ್ರೇಸ್ ಮಾರ್ಕ್ ಕೊಡುವ ಸಂಭವ ಇರ್ಬೋದು, ನೋಡಬೇಕು. ಇಲ್ಲಿ 4 ಹೇಳಿಕೆಗಳು ಬರಲ್ಲ, 3 ಹೇಳಿಕೆಗಳು. ಓಕೆ, ನೆಕ್ಸ್ಟ್ 54ನೇ ನೋಡಿ. ಕೆಳಗೆ ಕೊಟ್ಟಂಥ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ ಟೋಟಲಾಗಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ನೆಕ್ಸ್ಟ್ ಪಟ್ಟಿ 1, ಪಟ್ಟಿ 2 ಖನಿಜ ಸಂಪನ್ಮೂಲಗಳು, ಗಣಿಗಾರಿಕೆ ಅಥವಾ ಉತ್ಪಾದನಾ ಸ್ಥಳ. ಐರನ್ ಓರ್ ಅಂದರೆ ಕಬ್ಬಿಣದ ಅದಿರು. ಇದು ಬಾಬಾ ಬುಡನ್ ಅಂದರೆ ಚಿಕ್ಕಮಗಳೂರದ ಬಾಬಾ ಬುಡನ್ಗಿರಿ. ಆಮೇಲೆ ವಜ್ರ ಪನ್ನಾ ಜಿಲ್ಲೆ. ಪನ್ನಾ ಅಂದರೆ ಎಲ್ಲಿ ಬರ್ತದೆ? ಮಧ್ಯಪ್ರದೇಶದಲ್ಲಿ. ಆಮೇಲೆ ಕೋಲ್
ಜಾರ್ಖಂಡದ ಝೇರಿಯಾ. ಆಮೇಲೆ ಜಿಯೋಥರ್ಮಲ್ ಪುಗಾ ಕಣಿವೆ. ಆಪ್ಷನ್ 1 ಈಸ್ ರೈಟ್. ಈ ಕೆಳಕಂಡವುಗಳಲ್ಲಿ ಯಾವ ಹೇಳಿಕೆ ಸರಿಯಲ್ಲ? ಇದು 1ನೇದು ಕರೆಕ್ಟ್ ಇದೆ. ಒಡಿಶಾದಲ್ಲಿರುವ ಮ್ಯಾಂಗನೀಸ್ ಗಣಿಗಳು ಕೋರಾಪುಟ್, ಬೋನಾಯಿ, ಬೋಲಂಗೀರ್ಗಳಾಗಿವೆ. ಇದು ಕರೆಕ್ಟು. ನೆಲ್ಲೂರು ಜಿಲ್ಲೆಯು ಅತ್ಯುತ್ತಮ ಗುಣಮಟ್ಟದ ಮೈಕಾವನ್ನು ಉತ್ಪಾದಿಸ್ತದೆ. ಇದು ಕರೆಕ್ಟು. ಆಂಧ್ರ ಪ್ರದೇಶವು ಮೊನೋಸೈಟ್ ಮತ್ತು ಥೋರಿಯಂನ ಸಮೃದ್ಧಿ ನಿಕ್ಷೇಪಗಳನ್ನು ಹೊಂದಿದೆ. ಇದು ತಪ್ಪು. ಸೊ ಇಲ್ಲಿ ಆನ್ಸರ್ 2 ಆಗುತ್ತೆ. ಅರಣ್ಯದ ವಿಧಗಳು ಮತ್ತು ಪ್ರಮುಖ ಮರಗಳು. ಇಲ್ಲಿ ಉಷ್ಣವಲಯ ನಿತ್ಯ ಹರಿದ್ವರ್ಣ ಅಂದರೆ ಸೆಡಾರ್ ಬರುತ್ತೆ. ಅರೆ ನಿತ್ಯ ಹರಿದ್ವರ್ಣ ಅಂದರೆ ಸೆಮಿ ಎವರ್ ಗ್ರೀನ್, ಇದು ರೋಸ್ ವುಡ್ ಬರುತ್ತೆ. ಉಷ್ಣವಲಯ ಸ್ವಾಭಾವಿಕವಾಗಿ ಉದುರುವ ಮರಗಳ ಎಲೆಗಳು, ನೀಮ್ ಬರುತ್ತೆ. ನೆಕ್ಸ್ಟ್ ಕೋನಿಫೆರಸ್ ಮರಗಳು, ಕೋನಿಫೆರಸ್ ಕೋನ್ ಶೇಪ್ ಈ ಥರ ಕೋನಿಫೆರಸ್, ಇದು ಡಿಯೋಡರ್ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ನಂಬರ್ 3 ಕರೆಕ್ಟ್. ನರ್ಮದಾ ನದಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಲ್ಲ? ನೋಡಿರಿ, ನರ್ಮದಾ ನದಿ ಜಬಲ್ಪುರ್ ಸಮೀಪದ ಆಳವಾದ ಮಾರ್ಗಗಳಿಂದ ಮೂಲಕ ಹರಿಯುತ್ತದೆ. 2 ಕರೆಕ್ಟ್ ಆಗ್ತದೆ. ನರ್ಮದಾ ನದಿಯ ಜಲಾನಯನ ಪ್ರದೇಶವು ಮಧ್ಯಪ್ರದೇಶ, ಗುಜರಾತ್ ರಾಜ್ಯಗಳಲ್ಲಿ ಹರಡಿಕೊಂಡಿದೆ ಮತ್ತು ನರ್ಮದಾ ನದಿಯ ಉಪನದಿಗಳು ಆಲ್ಮೋಸ್ಟ್ ಆಲ್ ರೈಟ್ ಆ್ಯಂಗಲಲ್ಲಿ ಮತ್ತು ಈ ಒಂದು ರೈಟ್ ಆ್ಯಂಗಲಲ್ಲಿ ಏನಪ್ಪ ಜಾಯಿನ್ ಆಗ್ತವೆ. ಮತ್ತು ಆ ಒಂದು ಟ್ರಿಬ್ಯೂಟರೀಸ್ ಆಫ್ ನರ್ಮದಾ ಆರ್ ವೆರಿ ಶಾರ್ಟ್. ಅದರ ಒಂದು ಉಪನದಿಗಳು ಚಿಕ್ಕದಾಗಿದ್ದು ಇದು ಎಲ್ಲ ಕರೆಕ್ಟ್ ಇದಾವೆ. 1, 2 ಕರೆಕ್ಟ್ ಇದೆ, 4th ಕರೆಕ್ಟ್ ಇದೆ. ಬಟ್ ನರ್ಮದಾ ನದಿ ಇವು ಅಮರಕಂಟಕ ಬೆಟ್ಟಗಳಲ್ಲಿ ಹುಟ್ಟಿ ಪೂರ್ವ ದಿಕ್ಕಿನಲ್ಲಿ ಹರಿಯುತ್ತದೆ ಅಂತ ಹೇಳಿದ್ದಾರೆ. ಪೂರ್ವ ದಿಕ್ಕಿನಲ್ಲಿ ಇಲ್ಲ. ನೀವು ಬೇಕಿದ್ರೆ ನಕಾಶೆಯನ್ನು ತೆಗೆದು ನೋಡಿದಾಗ ಈ ಥರ ಸಿಗ್ತದೆ ನಿಮ್ಗೆ. ಓಕೆ, ಈ ಥರ ಒಂದು ಭಾರತ ನಕಾಶೆ ಸಿಗ್ತದೆ ನಿಮ್ಗೆ. ಓಕೆ, ಇಲ್ಲಿ ಮಧ್ಯಪ್ರದೇಶ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಗುಜರಾತ್ ಇದೆ. ಸೊ ಮಧ್ಯಪ್ರದೇಶ, ಗುಜರಾತ್ ಇಲ್ಲಿ ಹುಟ್ಟಿ ಈ ಕಡೆ ಲೆಫ್ಟು ಅಂದರೆ ಪಶ್ಚಿಮಕ್ಕೆ, ಇದು ಈಸ್ಟು, ಇದು ವೆಸ್ಟು, ಸೌತ್, ನಾರ್ತ್. ಸೊ ಇದು ವೆಸ್ಟ್ಗೆ, ಪಶ್ಚಿಮ ದಿಕ್ಕಿಗೆ ಹರಿತದೆ. ಸೊ ಇದು ಸರಿಯಲ್ಲ, ಇದು ಸರಿಯಲ್ಲ. ಸೊ ಇದು ಕರೆಕ್ಟ್ ಆನ್ಸರ್. ಆಪ್ಷನ್ 1 ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್, ಪರ್ವತ ಶ್ರೇಣಿ ಮತ್ತು ಪ್ರಮುಖ ಸಾಲುಗಳು. ನೋಡಿ, ಈಗಾಗಲೇ ಡಿಸ್ಕಸ್ ಮಾಡಿದ ಹಾಗೆ ಶಿವಾಲಿಕ, ಹಿಮಾದ್ರಿ, ಗ್ರೇಟರ್ ಹಿಮಾಲಯ, ಲೆಸರ್ ಹಿಮಾಲಯ ಇವೆಲ್ಲ ಬಂದವಲ್ಲ. ಸೊ ಇಲ್ಲಿ ನೋಡಿ, ಶಿವಾಲಿಕ್ ಇದು ಡಫ್ಲಾ ಮತ್ತು ಮೀರಿ ಈ ಒಂದು ರೇಂಜ್ಗಳು ಬರ್ತಾವೆ ಶಿವಾಲಿಕ್ಗಳಲ್ಲಿ. ಆಮೇಲೆ ಕಿರಿಯ ಹಿಮಾಲಯ ಪರ್ವತಗಳು ಅಂದರೆ ಲೆಸರ್ ಹಿಮಾಲಯದಲ್ಲಿ ಪೀರ್ ಬಂಜಾಲ್ ಮತ್ತು ಮಹಾಭಾರತ. ದೊಡ್ಡ ಹಿಮಾಲಯ ಗ್ರೇಟರ್ ಹಿಮಾಲಯದಲ್ಲಿ ಧವಳಗಿರಿ ಮತ್ತು ಮಕಾಲು. ಗ್ರೇಟರ್ ಹಿಮಾಲಯ ಅಂದ್ರೇನು? ದೊಡ್ಡ ಮೌಂಟ್ ಎವರೆಸ್ಟ್ ಬರ್ತದೆ, ಧವಳಗಿರಿ ಬರ್ತದೆ, ಅನ್ನಪೂರ್ಣ ಬರ್ತದೆ, ಇವೆಲ್ಲ. ಆಮೇಲೆ ಹಿಮಾಲಯದ ಪರ್ವತ ಅದಾಚೆ ಅಂದರೆ ಟ್ರಾನ್ಸ್ ಹಿಮಾಲಯ. ಅಂದರೆ ಟ್ರಾನ್ಸ್ ಅಂದರೆ ಪರ್ವತ ಹಿಮಾಲಯದ ಹೊರಗಡೆ, ಅದು ಪರ್ವತದ ಆಚೆ ಕಾರಾಕೋರಂ ಮತ್ತು ಏನು ಲಡಾಖ್. ಆಪ್ಷನ್ 3 ಈಸ್ ಅ ಕರೆಕ್ಟ್. ಕರ್ನಾಟಕದ ಭೂವಿಜ್ಞಾನ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲಿ ಕೊಟ್ಟಂಥ ಹೇಳಿಕೆಗಳಲ್ಲಿ ಎಲ್ಲ ಕರೆಕ್ಟ್ ಅದಾವೆ, ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಶಿಲ್ಲಾಂಗ್ ಈ ಕೆಳಗಿನ ಯಾವ ಬೆಟ್ಟದಲ್ಲಿ ನೆಲೆಗೊಂಡಿದೆ? ಶಿಲ್ಲಾಂಗ್ ಇದು ಎತ್ತರ ರಾಜಧಾನಿ ನಾಗಾಲ್ಯಾಂಡ್ ಶಿಲ್ಲಾಂಗ್. ಈ ಗಾರೋ ಇವೆಲ್ಲ ಮೇಘಾಲಯದಲ್ಲಿ ಬರ್ತಾವೆ. ಸಾರಿ ಶಿಲ್ಲಾಂಗ್ ಇದು ಮೇಘಾಲಯ ರಾಜ್ಯದಲ್ಲಿ.
ಮೇಘಾಲಯ ರಾಜಧಾನಿ ಶಿಲ್ಲಾಂಗ್. ಅದು ನಾಗಾಲ್ಯಾಂಡದು, ಸಾರಿ, ನಾಗಾಲ್ಯಾಂಡದು ಏನು ಬರ್ತದಪ್ಪ, ಅದು ಕೋಹಿಮಾ ಬರ್ತದೆ, ನಾಗಾಲ್ಯಾಂಡ್ ಕೋಹಿಮಾ. ಓಕೆ, ಸೊ ಮೇಘಾಲಯ ರಾಜಧಾನಿ ಶಿಲ್ಲಾಂಗ್ ಇದ್ದು ಮೇಘಾಲಯದಲ್ಲಿ ಬರುವ ಬೆಟ್ಟಗಳು ಯಾವಪ್ಪ, ಖಾಸಿ ಬೆಟ್ಟು ಮತ್ತು ಗಾರೋ ಬೆಟ್ಟಗಳಂತ ಮೇನ್ ಬರ್ತಾವೆ. ನಾಗಾ ಬೆಟ್ಟು ಇದು ನಾಗಾಲ್ಯಾಂಡದಲ್ಲಿ ಬರ್ತದೆ. ಇವು ಮಿಕ್ಕಿದ ಎಲ್ಸತ್ತು ಅಲ್ಲೆಲ್ಲ ಅಸ್ಸಾಮು ನಾಗಾಲ್ಯಾಂಡ್ ಆ ಕಡೆ ಬರ್ತವೆ. ಸೊ ಈ ಖಾಸಿ ಮತ್ತು ಗಾರೋ ಬರ್ತದೆ, ಬಟ್ ಈ ಶಿಲ್ಲಾಂಗ್ ಇರೋದು ಖಾಸಿ ಬೆಟ್ಟಗಳಲ್ಲಿ. ಆಪ್ಷನ್ 4 ಕರೆಕ್ಟ್. ಆಮೇಲೆ 62ನೇದು ನೋಡಿ, ಡೆವಲಪ್ಮೆಂಟ್ ಮತ್ತು ಅದರ ಒಂದು ಇಯರ್, ಅಭಿವೃದ್ಧಿ ಮತ್ತು ವರ್ಷ. ಓಕೆ, ನೈಋತ್ಯ ರೈಲ್ವೆ ವಲಯ ಹುಬ್ಬಳ್ಳಿ, ಇದು 2003ರಲ್ಲಿ ಡೆವಲಪ್ ಆದ. ಆಮೇಲೆ ಒಂದು ಪ್ರಮುಖ ಬಂದರಾಗಿ ಹೊಸ ಮಂಗಳೂರು ಬಂದರು 1974, ಅಂದರೆ 4-3 ಮಂಗಳೂರು ವಿಮಾನ ನಿಲ್ದಾಣ 1951. 1 ಆಮೇಲೆ ಬೆಂಗಳೂರು ಮೆಟ್ರೋ ರೈಲ್ ಪ್ರಾಜೆಕ್ಟ್ 2011. ಸೊ 4-3-1-2 ಆಪ್ಷನ್ 1 ಕರೆಕ್ಟ್. ಅರವತ್ತ್ಮೂರನೇದು, ಇಲ್ಲಿ ಕೆಳಗೆ ಕೊಟ್ಟಂಥ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ. ಸೊ ಇಲ್ಲಿ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಬರ್ತಾವೆ. ಇದು ಆ್ಯಕ್ಚುಲಿ ಓಜೋನ್ ರಿಲೇಟೆಡು ಒಂದು ಏನಪ್ಪ ಹೇಳಿಕೆಗಳದಾವ. ಅವೊಂದು 50 ಕಿಲೋಮೀಟ್ರ್ ಒಳಗಡೆ ಇರ್ತೈತಿ. ಆಮೇಲೆ ಓಜೋನ್ ಲೇಯರು ಅಂಟಾರ್ಟಿಕಾದಲ್ಲಿ ಮೊಟ್ಟ ಮೊದಲು ಏನಪ್ಪ ಡಿಫ್ಲೇಷನ್ ಆಗ್ತದೆ ಅಂತ ಇದು ಗೊತ್ತಾಗ್ತದೆ. ಈ ಓಜೋನ್ ಲೇಯರನ್ನು ಡಾಪ್ಸನ್ ಈ ಒಂದು ಯೂನಿಟಲ್ಲಿ ದಾಖಲಾಗ್ತದೆ. ಇದಕ್ಕೆ ಪ್ರಮುಖ ಹಾನಿಕಾರಕಗಳು ಯಾವಪ್ಪ ಅಂದ್ರೆ CFCs, ಹ್ಯಾಲೋನ್ಸ್, CCl4 ಈ ಒಂದು ಪದಾರ್ಥಗಳ ಆಗಿರ್ತವೆ. ಸೊ ಎಲ್ಲ ಹೇಳಿಕೆಗಳು ಕರೆಕ್ಟು. 64ನೇದೇನು, ಮಾಲ್ಡೀವ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅದಾವೆ. ಇಲ್ಲಿ ಕೂಡ 65ರಲ್ಲಿ ನೋಡಿ ಓನ್ಲಿ 3 ಸ್ಟೇಟ್ಮೆಂಟ್ಸ್, 3 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಆಮೇಲೆ 66, ಇದು 1 ಕರೆಕ್ಟ್ ಆಗ್ತದೆ. ಆದಷ್ಟು ಬೇಗ ಮುಗಿಸೋಣ, ಅಂದರೆ ವಿಡಿಯೋ ಹೆಚ್ಚು ಲೆಂದಿ ಆಗ್ತದೆ. ಆಮೇಲೆ ಇಲ್ಲಿ ವೆಟ್ಲ್ಯಾಂಡ್ ರಿಲೇಟೆಡ್ ಕ್ವಶನ್ಸ್ಗಳಿದ್ದಾವೆ. ಲೋನಾರ್ ಸರೋವರ ಮಹಾರಾಷ್ಟ್ರ ಕರೆಕ್ಟ್ ಇದೆ. ನೆಕ್ಸ್ಟ್ ಚಿತ್ರಾಂಗುಡಿ ಪಕ್ಷಿಧಾಮ ಇದು ತಪ್ಪು, ಇದು ಕರೆಕ್ಟು. ಕಬರ್ತಾಲ್ ಜೌಗು ಪ್ರದೇಶ ಇದು ರಾಂಗ್. ಅಷ್ಟಮುಡಿ ಜೌಗು ಪ್ರದೇಶ ಕೇರಳ ಕರೆಕ್ಟು. ಆಮೇಲೆ ರುದ್ರಸಾಗರ್ ಸರೋವರ ತ್ರಿಪುರ ಕರೆಕ್ಟು. ಸೊ ADE ಇವು ಸರಿಯಾಗಿ ಕರೆಕ್ಟ್ ಅದ. ಆಮೇಲೆ ಭಾರತದ ಉಪಖಂಡದ ಸಚಿವ ಸಂಪುಟದ ಮಂತ್ರಿಯಾದ ಭಾರತದ ಮೊದಲ ಮಹಿಳೆ, ಅಂದರೆ ಭಾರತದ ಮೊಟ್ಟ ಮೊದಲ ಕೇಂದ್ರ ಸಂಪುಟದ ಮಹಿಳೆ ಯಾರು ಅಂದರೆ ರಾಜ್ಕುಮಾರಿ ಅಮೃತ್ ಕೌರ್. ಇಲ್ಲಿ ಸರಿಯಾಗಿ ಯಾವ ಕರೆಕ್ಟ್ ಮ್ಯಾಚ್ ಆಗಿದಾವೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ 2 ಹೊಂದಾಣಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಆಮೇಲೆ ಈ ವೆಬ್ 3.3 ವೆಬ್ 3.0 ಇದರ ರಿಲೇಟೆಡ್ ಇದು ಓನ್ಲಿ ಬಿ ಮಾತ್ರ ಕರೆಕ್ಟ್ ಇದೆ. ಅದು ಪಿಯರ್ ಟು ಪಿಯರ್. Register of geographical indication around few GI tags. In this regard, which of the following matches is
ಕರೆಕ್ಟ್. GI ಟ್ಯಾಗ್ ಇದೆ. ಓಕೆ, ಇಲ್ಲಿ ಓನ್ಲಿ 2 ಮ್ಯಾಚಸ್ ಆರ್ ಕರೆಕ್ಟ್. ಸಾರಿ ರಿಪೀಟ್ ಆಗಿದೆಯಲ್ಲ. ಭಾರತವು ಇತ್ತೀಚೆಗೆ TPE ಇದು EFTA ಕಂಟ್ರೀಸ್ ಆಫ್ TPA, ಓಕೆನಾ, ಅಂದರೆ ಟ್ರೇಡ್ ಆ್ಯಂಡ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ರಿಲೇಟೆಡ್, ಅಂದ್ರೆ ಇವು ಯಾವ ದೇಶಗಳು ಬರ್ತಾವೆ. ಓಕೆ, EFTA ಕಂಟ್ರೀಸ್, EFTAದಲ್ಲಿ ಬರುವ 4 ಕಂಟ್ರೀಸ್ ಬರ್ತಾವೆ, 4ರಿಂದ 5. ಓಕೆ, ಅದರಲ್ಲಿ ಲಿಚೆಸ್ಟೈನ್ ಬರ್ತದೆ, ನಾರ್ವೆ ಬರ್ತದೆ, ಆಮೇಲೆ ಯಾವುದು ಐಸ್ಲ್ಯಾಂಡ್ ಬರ್ತದೆ. ಓಕೆ, ಲಿಚೆಸ್ಟೈನ್, ನಾರ್ವೆ ಆ್ಯಂಡ್ ಐಸ್ಲ್ಯಾಂಡ್. ಆಪ್ಷನ್ ನಂಬರ್ 3 is the correct. ಲಿಚೆಸ್ಟೈನ್, ನಾರ್ವೆ ಆ್ಯಂಡ್ ಐಸ್ಲ್ಯಾಂಡ್. ಓಕೆ, ಈ ಟೋಟಲ್ 4 ಬರ್ತವೆ. ಒಂದು ಲಿಚೆಸ್ಟೈನ್ ಆಯಿತು, ಒಂದು ನಾರ್ವೆ ಆಯಿತು, ಒಂದು ಐಸ್ಲ್ಯಾಂಡ್ ಆಯಿತು, ಮತ್ತು ಇನ್ನೊಂದು ಯಾವುದು ಸ್ವಿಟ್ಜರ್ಲ್ಯಾಂಡ್ ಒಂದು ಬರ್ತದೆ. ಓಕೆ, ಇವು 4 ನೆನಪಿರಲಿ. ನೆಕ್ಸ್ಟ್ 72. ಆಪ್ಷನ್ 4 ಕರೆಕ್ಟ್. ನೋಡಿ, ಅಂತರ್ ಸರ್ಕಾರದ ಸಂಧಾನಗಳ ಚೌಕಟ್ಟನ್ನು ಅತ್ಯುತ್ತಮವಾಗಿ ವಿವರಿಸ್ತವೆ. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಕರೆಕ್ಟ್. ನಾಗರ್ನೋ ಕಾರ್ಬಾಕ್ ಪ್ರದೇಶ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಸೊ ಇಲ್ಲಿ ಎ ಕರೆಕ್ಟ್ ಅದ, ಪಿ ತಪ್ಪದ, ಮತ್ತು ಡಿ ಕರೆಕ್ಟ್ ಅದ. ACD ಮಾತ್ರ ಕರೆಕ್ಟ್ ಅದ. ಯಾವುದು ACD. ಆಮೇಲೆ 75ನೇದು, ಕೋವಿಡ್ ವಿರುದ್ಧವಾಗಿ mRNA ಲಸಿಕೆಯನ್ನು ಬಳಸಿದ್ದಾಕಿ ಇದನ್ನು ಬಳಕೆ ಮಾಡುವುದಕ್ಕಾಗಿ ಏನಪ್ಪ ಇಲ್ಲಿ ಕೆಟಾಲಿಯನ್ ಕ್ಯಾರಿಕೋಮ್ ಆ್ಯಂಡ್ ಡ್ರೀವ್ ವೆಸ್ಮ್ಯಾನ್ ಅವರಿಗೆ ನೊಬೆಲ್ ಪ್ರೈಸನ್ನು ಕೊಡಲಾಗಿದೆ. ನೆಕ್ಸ್ಟ್ 76. ಮೇಲಿನ ಯಾವುದೂ ಅಲ್ಲ, ಎಲ್ಲ ಕರೆಕ್ಟ್ ಅದಾವೆ. ಮೇಲಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಎಲ್ಲ ಕರೆಕ್ಟ್ ಅದಾವೆ. ಎಪ್ಪತ್ತೇಳನೇದರಲ್ಲಿ ಇವು 3 ಮುಖ್ಯ ಬೌದ್ಧಿಕ ಪರಂಪರೆಗಳು ಎಂದರೆ ನಿಗಮ ಪರಂಪರೆ, ನಿಗಮ ಆಗಮ, ಶ್ರಮಾಣ ಪರಂಪರೆ ಕಾಣುತ್ತೇವೆ. ಇದರಲ್ಲಿ ನಿಗಮ ಪರಂಪರೆದಾಗಿಯೂ ಕರೆಯುತ್ತಾರೆ. ವೇದಗಳನ್ನು ಸನಾತನವೆಂದು, ದೇವರ ಬೋಧನೆಗಳೆಂದು ನಂಬುತ್ತದೆ, ಆದರೆ ಅವುಗಳ ಆಧಾರ ಗ್ರಂಥಗಳನ್ನು ನಿರಾಕರಿಸಬಹುದಾಗಿದೆ. ಇದು ಇನ್ಕರೆಕ್ಟ್ ಇದೆ. ಇನ್ಕರೆಕ್ಟ್ ಆಗಿದೆ, ಆದರೆ B, C ಕರೆಕ್ಟ್ ಇದ್ದಾವೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಮೇಲಿನ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಹೇಳಿದ್ದಾರೆ. A ಮಾತ್ರ ತಪ್ಪು, B ಮತ್ತು C ಕರೆಕ್ಟ್ ಇದ್ದಾವೆ. ಸೊ ಇಲ್ಲಿ A ಮಾತ್ರ ತಪ್ಪು. ಈ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗ್ತವೆ? ಅಭಿಜ್ಞಾನ ಶಾಕುಂತಲ ಕಾಳಿದಾಸ ಕರೆಕ್ಟು. ಯೋಗಸೂತ್ರ ವ್ಯಾಸಮುನಿನ, ಇದು A ಕರೆಕ್ಟು, ಇದು B ತಪ್ಪು. ನಾಟ್ಯಶಾಸ್ತ್ರ ಯಾರ್ದಪ್ಪ? ನಾಟ್ಯಶಾಸ್ತ್ರ ಭರತನಾಟ್ಯ. ಓಕೆ. ಪಂಚತಂತ್ರ ದುರ್ಗಶಯ, ಇದು ಪತಂಜಲಿ ತಪ್ಪು. AC
ಎ ಸಿ ಇಸ್ ದ ಕರೆಕ್ಟ್, ಎ ಆ್ಯಂಡ್ ಸಿ. ವರ್ಣರಂಜಿತ ಚಿತ್ರದ ಮೊಘಲ್ ಶೈಲಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ಟ್ ಆ್ಯಂಡ್ ಕಲ್ಚರ್ ಒಳಗಿಂದ ಬರ್ತದೆ ಇದು. ಸೊ ಇಲ್ಲಿ ಎ ಬಿ ಸಿ ಕರೆಕ್ಟ್. ಎಂಬತ್ತನೇದು, ಕೆಳಗಿನವುಗಳಲ್ಲಿ ಯಾವುವು ಜೈನ ಧರ್ಮದಲ್ಲಿನ 5 ಪ್ರಸಿದ್ಧ ದೀಕ್ಷಾ ಪ್ರತಿಜ್ಞೆಗಳ ಭಾಗವಾಗಿವೆ? ಬಿ ಸಿ ಬ್ರಹ್ಮಚರ್ಯ, ಸಂಹಿಕ ಮತ್ತು ಕಾಯೋತ್ಸರ್ಗ. ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ದೇವಾಲಯಗಳಿಗೆ ಸಂಬಂಧಿಸಿದಂತೆ ಮೂಲಾಂಶಗಳು ಮತ್ತು ಅವುಗಳ ಒಂದು ವೈಶಿಷ್ಟ್ಯಗಳು. ಸೊ ಇಲ್ಲಿ ಯಾವ ಕರೆಕ್ಟ್ಲಿ ಮ್ಯಾಚ್ ಆಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಬಿ ಸಿ ಕರೆಕ್ಟಾಗಿ ಮ್ಯಾಚ್ ಆಗಿದ್ದಾವೆ. ಆಮೇಲೆ 82ನೇದು, ಈ ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿಯಾಗಿದೆ ಅಂತ ಕೇಳಿದ್ದಾರೆ. ಕನ್ನಡ ಲಿಟರೇಚರ್ ಕವಿರಾಜ ಮಾರ್ಗ. ಇಲ್ಲಿ ಎ ಕರೆಕ್ಟು. ಇದನ್ನು ರಾಷ್ಟ್ರಕೂಟರ ಕಾಲಾವಧಿಯಲ್ಲಿ ಬರೆಯಲಾಯಿತು. ಇದು ಕರೆಕ್ಟು. ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಎ ಮತ್ತು ಬಿ ಎರಡೂ ಕರೆಕ್ಟ್. ಯಾಲಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಥವಾ ಪರಿಶೀಲಿಸಿ. ಯಾವುದು ಕರೆಕ್ಟ್ ಐತೆ ಅಂತ ಹೇಳಬೇಕು ನಾವಿಲ್ಲಿ. ದಕ್ಷಿಣ ಏಷ್ಯಾದಲ್ಲಿ ದೇವಾಲಯಗಳ ಹೊರಗಿನ ಸ್ತಂಭಗಳು ಮತ್ತು ಗೋಡೆ ಕಂಬಗಳ ಮೇಲೆ ಹಿಂದೂ ಧರ್ಮದ ಪೌರಾಣಿಕ ಕೈಗೊಂಬೆಯ ಶಿಲ್ಪಕಲೆ ಇದೆ. ಬೌದ್ಧ ಧರ್ಮದ ಬೋಧಿಸತ್ವಕ್ಕೆ ಸಂಬಂಧಿಸಿ ಈ ಕೆಳಕಂಡವರಲ್ಲೇ ಯಾರು ಲೋಕಜ್ಞಾನದ ಬೋಧಿಸತ್ವವಾಗಿದ್ದಾರೆ? ಮೈತ್ರೇಯಿ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5 ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಕೊಟ್ಟಂಥ ಹೇಳಿಕೆಗಳಲ್ಲಿ ಒಟ್ಟು 3 ಹೇಳಿಕೆಗಳು ಕರೆಕ್ಟ್. ಪಟ್ಟಿ 1 ಮತ್ತು ಪಟ್ಟಿ 2 ಮಹಾಜನಪದ ಮತ್ತು ಅವುಗಳ ರಾಜಧಾನಿ. 1ನೇದು ಚೇಡಿ, ಸೂಕ್ತಮತಿ, ಮತ್ಸ್ಯ, ಭೈರಾಟ, ಕಾಂಬೋಜ, ರಾಜಪುರ, ಅಸಾಕ, ಪೋಟಲಿ. ಸೊ ಇಲ್ಲಿ ಆಪ್ಷನ್ 4 ಇಸ್ ದ ರೈಟ್. ನೆಕ್ಸ್ಟ್ 87ನೇದು ಲೇಖಕ, ಪುಸ್ತಕ. ಸಂಧ್ಯಾಕಾರನ ನಂದಿ, ರಾಮಚರಿತ್ರ. ಓಕೆ, ರಾಮಚರಿತ್ರ. ಬಿಲ್ಲನ, ವಿಕ್ರಮಾಂಗ ದೇವಚರಿತ. ಹೇಮಚಂದ್ರ ಕುಮ್ರಪಾದ ಚರಿತ. ಚಾಂದ್ ಬರ್ದಾಯಿ, ಪೃಥ್ವಿರಾಜ್ ರಾಸೋ. ಆಪ್ಷನ್ ನಂಬರ್ 3 ಕರೆಕ್ಟ್. ಅಶೋಕನ ಈ ಕೆಳಕಂಡ ಯಾವ ಶಾಸನಗಳನ್ನು ಗ್ರೀಕ್ ಮತ್ತು ಅರೇಮಿಕ್ ಲಿಪಿಗಳಲ್ಲಿ ಕೆತ್ತಲಾಗಿದೆ? ಶ್ಯಾರಿಕ್ವನ್. ಈ ಕೆಳಗಣ ಹೇಳಿಕೆಗಳನ್ನು ಪರಿಗಣಿಸಿ. ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎ ಮತ್ತು ಸಿ ಕರೆಕ್ಟ್ ಇದೆ. ಯಾವ ಆಧುನಿಕ ಚರಿತ್ರಕಾರರು ಕಬೀರನ ಬಗ್ಗೆ ಈ ಹೇಳಿಕೆ ನೀಡಿದ್ದಾರೆ? ಎಲ್ಲ ಜಾತಿ ಮತ್ತು ಸಮುದಾಯಗಳನ್ನು ಒಗ್ಗೂಡಿಸುವ ಪ್ರೀತಿಯ ಧರ್ಮವನ್ನು ಬೋಧಿಸುವುದು ಕಬೀರರ ಉದ್ದೇಶವಾಗಿತ್ತು. ಆತ ಈ ಅಂಶವನ್ನು ವಿರೋಧಿಸುವ ಹಿಂದೂ ಮತ್ತು ಇಸ್ಲಾಂ ಹೇಳಿಕೆಗಳನ್ನು ತಿರಸ್ಕರಿಸಿದ ಮತ್ತು ವ್ಯಕ್ತಿಯ ಆಧ್ಯಾತ್ಮಿಕ ಕ್ಷೇಮಕ್ಕೆ ಪ್ರಾಮುಖ್ಯತೆ ಕೊಡದ ಅಂಶಗಳನ್ನು ತಿರಸ್ಕರಿಸಿದ್ದ. ತಾರಾಚಂದ್. ಹೇಮು
ಹೇಮಂತ್ ತನ್ನ ವಿರೋಧಿಗಳ ವಿರುದ್ಧ 22 ಕದನಗಳಲ್ಲಿ ಜಯಿಸಿದ್ದ ಎಂದು ಹೇಳಲಾಗಿದೆ. ಆ ಕಾಲದ ಯಾವ ಚರಿತ್ರಕಾರ ಅವನಿಗೆ ವಿಕ್ರಮಜಿತ ಎಂಬ ಬಿರುದು ನೀಡಲಾಗಿತ್ತು? ಯಾರು ನೀಡಿದ್ರು? ಅಬುಲ್ ಫಜಲ್ ಒಬ್ಬ ಅಬುಲ್ ಖಾದಿರ್ ಬದೌನಿ. ಎ ಮತ್ತು ಬಿ. ಈ ಕೆಳಗಿನವುಗಳಲ್ಲಿ ಯಾವುದು ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾ, ಎರಡನೇ ಇಬ್ರಾಹಿಂ ಆದಿಲ್ ಶಾಗ ಸಂಬಂಧಿಸಿದಿಲ್ಲ? ಅಬ್ಲಾ ಬಾಬಾ ಇದೆ, ಕಿತಾಬಿ ನರೋಸ್ ಇದೆ, ಜಗದ್ಗುರು ಇದೆ. ಜಗದ್ಗುರು ಅಂತ ಆದಿಲ್ ಶಾ ಈ ಸೆಕೆಂಡ್ ಆದಿಲ್ ಶಾಗೆ ಜಗದ್ಗುರು ಅಂತ ಕರಿತಿದ್ರು, ಬಟ್ ಇದು ಸಂಬಂಧಿಸಿಲ್ಲ. ಫಿರೋಜಾಬಾದ್ನಿಂದ ನವರಂಗ್ಪುರ್ಗೆ ರಾಜಧಾನಿ ಬದಲಾವಣೆ ಸಂಬಂಧ ಇಲ್ಲ. 93ನೇದು ಎ ಬಿ ಸಿ ಡಿ. ಹಿಸ್ಟಾರಿಕಲ್ ಸ್ಕೆಚಸ್ ಆಫ್ ಸೌತ್ ಆಫ್ ಇಂಡಿಯಾ ಇನ್ ಆ್ಯನ್ ಅಟೆಂಪ್ಟ್ ಟು ಟ್ರೇಸ್ ದ ಹಿಸ್ಟ್ರಿ ಆಫ್ ಮೈಸೂರು ಎಂಬ ಹೆಸರಿನ ಲೋಕಪ್ರಸಿದ್ಧವಾದ ಈ ಕೃತಿಯನ್ನು ಯಾರು ಬರೆದಿದ್ದಾರೆ? ಮಾರ್ಕ್ ವಿಲ್ಕ್ಸ್. ಜೈನ ಶೈಲಿಯ ಪದ್ಮಾವತಿ ಸಮಾಧಿಯ ಪ್ರಸ್ತುತ ಕಟ್ಟಡವನ್ನು 1061ರಲ್ಲಿ ಈ ಕೆಳಕಂಡ ಯಾವ ಜೈನ ರಾಜನು ನಿರ್ಮಿಸಿದ್ದಾನೆ? ವೀರಸಂತರ. 1884ರ ರುಕ್ಮಾಬಾಯಿ ವಿರುದ್ಧ ಬಿಕಾಜಿ ಕಾನೂನು ವಿವಾದವು ಯಾವ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ನಡೆಸಿತು? 1884ರಲ್ಲಿ ದಾಂಪತ್ಯದ ಹಕ್ಕನ್ನು ಕ್ಲೇಮ್ ಮಾಡುವುದು ಮತ್ತು ಸಮ್ಮತಿ ವಯಸ್ಸು. ಬಿ ಮತ್ತು ಡಿ. ಓಕೆನಾ? ಬಿ ಮತ್ತು ಡಿ ಕರೆಕ್ಟ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಎ ಬಿ ಸಿ ಅಂತ 3 ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಹೇಳಿಕೆ ತಪ್ಪಿದೆ ಅಂತ ಹೇಳಿದ್ದಾರೆ. ಸೊ ಎ ಮಾತ್ರ ತಪ್ಪ ಐತಿಲ್ಲ. ಎ ರಾಂಗ್ ಐತಿ, ಬಿ ಕರೆಕ್ಟ್ ಐತಿ, ಮತ್ತು ಸಿ ಕರೆಕ್ಟ್ ಐತಿ. ಬಟ್ ಇಲ್ಲಿ ತಪ್ಪಾಗಿದೆ ಅಂದರೆ ಯಾವುದು? ಎ ಮಾತ್ರ ತಪ್ಪಾಗಿದೆ. 98ನೇದು ಈ ಮೇಲಿನ ನಾಯಕರ ಗುಂಪಿನಲ್ಲಿ ಕರ್ನಾಟಕದಿಂದ ಎಲ್ಲರೂ ಭಾಗವಹಿಸಿದ ಗುಂಪು ಯಾವುದು? ಸಿ ಮಾತ್ರ. ಗಂಗಾಧರರಾವ್ ದೇಶಪಾಂಡೆ, ಗೋವಿಂದರಾಜ್ ಯಾಳಗಿ, ಆಲೂರು ವೆಂಕಟರಾವ್. ಆಪ್ಷನ್ ನಂಬರ್ ಸಿ ಓನ್ಲಿ ಕರೆಕ್ಟ್. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉಲ್ಲೇಖಿಸಿ ಈ ಜೋಡಿಗಳನ್ನು ಪರಿಗಣಿಸಿ. ಸೊ ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ 3 ಹೇಳಿಕೆಗಳು ಕರೆಕ್ಟ್ ಅದಾವೆ, ಜೋಡಿಗಳು 3 ಜೋಡಿ ಕರೆಕ್ಟ್ ಅದಾವೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಭಾರತೀಯ ರಾಷ್ಟ್ರೀಯ ಚಳುವಳಿಯ ಮತ್ತು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಓನ್ಲಿ 3 ಕರೆಕ್ಟ್ ಆಗ್ತವೆ, ಓನ್ಲಿ 3. ಓಕೆ, ಇವಿಷ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಗಳಾಗಿದ್ದವು. ಇದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ಬದಲಾವಣೆ ಇದ್ದರೆ, ಮಾಡಿಫೈ ಆನ್ಸರ್ಗಳಲ್ಲಿ ನಿಮ್ಗೆ ಏನಾದರೂ ಚೇಂಜ್ ಅನ್ನಿಸ್ತಂದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವು ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ಇವು ಅಂತಿಮ ಕೀ ಉತ್ತರಗಳಲ್ಲ, ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಪೇಪರ್ 2 ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ನಮಸ್ಕಾರ. ಥ್ಯಾಂಕ್ ಯು.